ಜಸ್ಟ್ ಮಿಸ್. ಮೇಡಮ್, ಮೊದಲು ಮಧ್ಯಾಹ್ನದ ಅಡುಗೆ ಮುಗಿಸ್ಕೊಳ್ಳ. ಪಾರ್ಟಿ ಇರೋದು ಹೇಗೋ ಸಂಜೆ ಅಲ್ವಾ? ಪಾರ್ಟಿ ಮಾಡೋದು ವಿರಾಜ್ ಗೆದ್ಕೊಂಬಂದ್ರೆ ಮಾತ್ರ. ಅವನ್ ಗೆಲ್ಬೇಕಲ್ಲ. ಅವ್ನ್ ಗೆಲ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಗೆಲ್ಲೋದಕ್ ಮುಂಚೆನೆ ನೀನ್ ಇಷ್ಟೊಂದು ದರ್ಪ ತೋರಿಸ್ತಿರೋದ್ ನೋಡಿದ್ರೆ ವಿರಾಜು ಗೆಲ್ದೇ ಇರೋದೇ ವಾಸಿ ಅನ್ನಿಸ್ತಿದೆ. ಎಲ್ಲ ನಿನ್ನಿಂದಾನೇ ಆಗಿರೋದು. ಮೇಡಮ್, ನಾನೇನ್ ಮಾಡ್ದೆ? ಅಡ್ಗೆ ಮಾಡು ಅಂತ ಹೇಳ್ದಾಗ ಬಾಯಿ ಮುಚ್ಕೊಂಡು ಅಡ್ಗೆ ಮಾಡಿದ್ರೆ ಏನಾಗ್ತಿತ್ತು? ಇವಾಗ ಅವ್ರ ಬಾಯಿಂದ ನೆಗೆಟಿವ್ ಕಮೆಂಟ್ಸ್ ಕೇಳ್ದಂಗಾಯ್ತು. ಛೇ, ಎಲ್ಲಿ ಮಿಥಿಲಾ ಅವರೇ ಕಾಣ್ತಿಲ್ವಲ್ಲ? ಇಲ್ಲ, ಇವತ್ತಿನ ಡೀಲ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಮಗ ವಿರಾಜ್. ಓಹ್ ಎಸ್, ಅರುಂಧತಿ ಹೇಳಿದರು. ಆದರೆ ಇದುವರೆಗೂ ನಾವು ಮಿಥಿಲಾ ಇಲ್ಲದೆ ಯಾವುದು ಡೀಲೇ ಮಾಡಿಲ್ವಲ್ಲ, ಅದಕ್ಕೆ ಕೇಳಿದೆ. ಯೋಚನೆ ಮಾಡಬೇಡಿ, ನಮ್ಮ ವಿರಾಜ್ ಅಷ್ಟೇ ಚೆನ್ನಾಗಿ ನಿಭಾಯಿಸ್ತಾನೆ. ಸರಿ, ಹಾಗಾದರೆ ಶೆಲ್ ವಿ ಸ್ಟಾರ್ಟ್? ಶೋರ್. ಹಲೋ ಎವ್ರಿವನ್. ಅರು ಮಸಾಲ ಕರ್ನಾಟಕದಲ್ಲೇ ನಂಬರ್ 1 ಮಸಾಲ. ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ನಮ್ಮಲ್ಲಿ ಸಿಗೋ ಬಗೆಗಳು, ಮಸಾಲೆಗೆ ಹಾಕೋ ಪದಾರ್ಥಗಳು, ಅದ್ರ ಕ್ವಾಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ನಮ್ಮ ಕಂಪ್ನಿ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಗುಡ್ ವಿರಾಜ್, ನಾವೆಲ್ಲ ನಿಮ್ಮ ಪ್ರೆಸೆಂಟೇಷನಿಂದ ಇಂಪ್ರೆಸ್ ಆಗಿದ್ದೀವಿ. ಈ ಡೇಟಾ ಎಲ್ಲ ನಮಗೆ ಗೊತ್ತಿರೋ ವಿಷಯನೇ. ಆದರೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದವರಿಗೆ ನಿಮ್ಮ ಮಸಾಲೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಖಂಡಿತ. ಬೇರೆ ರಾಜ್ಯದವರು ಕರ್ನಾಟಕದ ರುಚಿ ತಿನ್ನಬೇಕು ಅಂದರೆ ಹೋಟೆಲಿಗೆ ಹೋಗ್ಬೋದು. ಆದರೆ ಮಸಾಲೆ ಯಾವಾಗ ತಗೋತಾರೆ? ಮನೇಲಿ ಅಡುಗೆ ಮಾಡ್ಕೋಬೇಕು ನಾವಾಗ. ಸರಿಯಾಗಿ ಹೇಳಿದ್ರಿ. ಮನೇಲಿ ಅಡುಗೆ ಮಾಡಿದಾಗ ಅದು ಮನೆ ರುಚಿ ಅನಿಸ್ಬೇಕು. ಅದು ಕೂಡ ಹೋಟೆಲ್ ಟೇಸ್ಟ್ ಕೊಟ್ರೆ ಏನು ಪ್ರಯೋಜನ? ಬಟ್ ಈಗಿನ ಕಾಲದ ಮಕ್ಕಳಿಗೆ ಮನೆ ಊಟ ಇಷ್ಟ ಆಗತ್ತಾ? ಆದರೆ ನಾವು ತಿನ್ನೋ ಊಟದಲ್ಲಿ ಅಮ್ಮ ಮಾಡೋ ಅಡುಗೆ ನೆನಪಾದ್ರೆ? ಅಂಗಡಿಯಿಂದ ತಂದಿರೋ ಮಸಾಲಾಗೆ ಮನೆ ಅಡುಗೆ ರುಚಿ ಬರುತ್ತಾ? ಅದು ಅಮ್ಮನ ಕೈ ರುಚಿ ಇಂಪಾಸಿಬಲ್. ಅದೇ ನಮ್ಮ ಅರು ಮಸಾಲದ ಸ್ಪೆಷಾಲಿಟಿ ಮೇಡಮ್. ಹೊಸ ಸ್ಯಾಂಪಲ್ಸ್ನ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದೀವಿ. ಸರಿ, ಆ ಟೇಸ್ಟೇ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಕರ್ನಾಟಕದ ತಾಯಂದ್ರು ಮಾಡಿರೋ ಅಡುಗೆ ರುಚಿ ಬೇರೆ ರಾಜ್ಯದವ್ರಿಗೆ ಇಷ್ಟ ಆಗುತ್ತಾ? ಅಮ್ಮ ಮಾಡೋ ಅಡುಗೆಯಲ್ಲಿ ಒಂದು ವಿಶೇಷತೆ ಇರುತ್ತೆ, ಅದೇ ಪ್ರೀತಿ. ತಾಯಿ ಪ್ರೀತಿನ ಇಷ್ಟಪಡದಿರೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಮನೆ ಅಡುಗೆ ಕ್ವಾಲಿಟಿ ಬರಬೇಕು ಅಂತಂದರೆ ಲಾಭದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇದಕ್ಕೆ ನೀವು ರೆಡಿ ಇದ್ದೀರಾ? ನಾವು ಅರು ಮಸಾಲನ ಬರೀ ಮಾರ್ಕೆಟಿಂಗ್ ದೃಷ್ಟಿಯಿಂದ ನೋಡಲ್ಲ, ಮನೆ ಮನೆಗೂ ಪ್ರತಿ ಮನಸ್ಸನ್ನು ತಲುಪೋ ದಾರಿಯಾಗಿ ನೋಡ್ತೀವಿ. ಇವರೆಲ್ಲ ನಮ್ಮ ಕಂಪ್ನಿಲಿ ಕೆಲಸ ಮಾಡೋ ತಾಯಂದ್ರು. ಇವರೆಲ್ಲ ಮನೆಯಲ್ಲಿ ಎಷ್ಟು ಶ್ರದ್ಧೆಯಲ್ಲಿ ಅಡುಗೆ ಮಾಡ್ತಾರೋ ನಾವು ಅಷ್ಟೇ ಶ್ರದ್ಧೆಯಲ್ಲಿ ಮಸಾಲ ರೆಡಿ ಮಾಡ್ತೀವಿ. ಜಗತ್ತಿನ ಎಲ್ಲಾ ರುಚಿಗೂ ಮೀರಿದ್ದು ಅಮ್ಮನ ಕೈ ರುಚಿ. ಭಾಷೆ, ಊರು, ರಾಜ್ಯ ಬದಲಾಗ್ಬೋದು, ಆದ್ರೆ ಅಮ್ಮನ ಕೈ ರುಚಿಲಿರೋ ಸ್ವಾದ ಬದಲಾಗಲ್ಲ. ಅದೇ ಸ್ವಾದನ ನಾವು ಮಾರ್ಕೆಟಿಗೆ ತರ್ತಿದೀವಿ. ಪ್ರತಿ ತುತ್ತಲ್ಲೂ
ಅಮ್ಮನ ಪ್ರೀತಿ ನೆನಪಾಗೋ ರುಚಿ ಸಿಗತ್ತೆ. ಸೊ ದಟ್ಸ್ ಅರು ಮಸಾಲ. ಅದೇ ರುಚಿ ಅಮ್ಮ ಮಾಡಿದಾಗ. ವೆರಿ ಇಂಪ್ರೆಸಿವ್ ವಿರಾಜ್. ಅಮ್ಮನ ಕೈ ರುಚಿನ ನಮಗೂ ಟೇಸ್ಟ್ ಮಾಡಕ್ಕೆ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ.